ಓ ಹಾವು ಗುರು, ಹಾವು ಹಾವು ನೋಡ್ರಿ ಗುರು, ಒಳ್ಳೆ ಹಾವು ಓದ್ತಾ ಅದೇ. ರೋಡಿಗೆ ಕಾಣಿಸಿದ್ರೆ ಕರೆಕ್ಟ್. ಗುರುವಿಂದ ಪಾಪ ಸಾಟರ್ಡೇನು ಅವ್ನಿಗೆ ರಜಾ ಕೊಡಿಲ್ಲ, ಸಾಟರ್ಡೇನು ಸ್ಕೂಲಿಗೆ ಬಿಟ್ಟವ್ರೆ. ಇಲ್ಲ ಅಂದಿದ್ರೆ ಗುರುಗನ್ನು ಎತ್ತಕ್ಕಂತ ಹೋಗ್ಬೋದಾಗಿತ್ತು. ಈ ಒಂದೆರಡು ಬ್ಲಾಗಲ್ಲಿ ಗುರುಗನ್ ಸಿಕ್ಕಲ್ಲ. ಶನಿವಾರ ಸ್ಕೂಲ್ ಲೀವ್ ಇತ್ತಂದ್ರೆ ಅವನು ಪಾಪ ಜೊತೆನಲ್ಲಿ ಬಂದ್ಬಿಡ್ತಾನೆ. ಅಂದ್ರೆ ಅವನ್ ಬರಲ್ಲ. ಗುರುವೇಶ್ ಮಾರ. ಸಾಟರ್ಡೆ ಆದ್ರೆ ಯಾರ್ಯಾರು ಆಂಜನೇಯನ ದೇವಸ್ಥಾನ ಕೊಟ್ಟಿರ ಅನ್ನೋದು ಕಮೆಂಟ್ ಮಾಡಿ. ಸರಿ ಆಯ್ತಲ್ಲ, ರೋಡು ಎಲ್ಲ ಕರೆಕ್ಟ್ ಆಗ್ತಾನೆ ಕಾಣಿಸ್ತೈತೆ. ಇನ್ ಕೇಸ್ ಏನಾನ ಕ್ಯಾಮ್ರಾ ಕೆಳಗಡೆ ಮೇಲೆ ಹಾಕ್ಬೇಕಂದ್ರೆ ಸ್ವಲ್ಪ ಕಮೆಂಟ್ ಅಲ್ಲಿ ಹೇಳ್ಬಿಡಿ. ನೋಡಿದ್ರು ಇವ್ರು ಯಾರೋ ಇಬ್ರು ಹುಡುಗರು ಸೈಕಲ್ ಅಲ್ಲಿ ಓದ್ತಾವ್ರ. ಇವರೆಲ್ಲ ಕಡಿಮೆ ಗುರು. ಅವಾಗ ನಾನೆಲ್ಲ ಸಾಟರ್ಡೆ ಮ್ಯಾಕ್ಸಿಮಮ್ ಸಂಡೇ ಟೈಮ್ ಬಂದಿತ್ತಂದ್ರೆ ಗಾಡಿ ಎಲ್ಲ ಸೈಕಲ್ ಹತ್ಕೊಂಡು ಹೊರಟೋಗಾರೆ ಗುರು. ಸೈಕಲ್ ಹತ್ಕೊಂಡು ಒಂದು 50 ಕಿಲೋಮೀಟ್ರು ಬೆಳಿಗ್ಗೆ ಒಂದು 6 ಗಂಟೆಗೆ ಬಿಟ್ರಂದ್ರೆ ಕರೆಕ್ಟಾಗಿ ಒಂದು 6 ಗಂಟೆಗೆ ಬಿಟ್ರೆ ನಾವು ಬರ್ತಾ ಇದ್ರಿ ಆಲ್ಮೋಸ್ಟ್ ಒಂದು 1 ಗಂಟೆ 2 ಗಂಟೆ ಆಗೋಗುತ್ತೆ. ಸಿಕ್ಕಿ ಜಾಗದಲ್ಲೆಲ್ಲ ಸೈಕಲ್ ತುಳಿದು ಬಿಸಾಕತ್ತೆ. ಏನೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾ ಐತೆ. ನಮ್ಮ ಏರಿಯಾ ಎಲ್ಲ ಜಾಸ್ತಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟೈತೆ ಗುರು. ಫುಲ್ ಡೆವಲಪ್ಮೆಂಟ್ ನಮ್ಮ ಕಂಟ್ರಿ ಎಲ್ಲ ಫುಲ್ಲು. ಸವಿತಾ ರಾಮಮ್ಮ ಪಾಪ ಯಾರೋ ಸತ್ತೋಗವ್ರ ಅಜ್ಜಿ, ವಯಸ್ಸಾಗೋಗೈತೆ. ನಾವು ನೆಕ್ಸ್ಟ್ ಬ್ಲಾಗ್ ಬಂದ್ಬಿಟ್ಟು ಗ್ರೀನ್ ಹೌಸ್ ಪತ್ತಿ ಮಾಡೋಣ ಅಂತಿದ್ದೀರಿ. ನಾಳೆ ಏನಾನ ಗುರುಗೂ ಫ್ರೀ ಆಗಿದ್ನಂದ್ರೆ ಗುರುಗೂ ಎತ್ತಾಕಂದೋಗಿ ಚೇಪೆಕಾಯಿ ಗುರು ಚೇಪೆಕಾಯಿ ಅಂದ್ರೆ ಒಂಥರ ಸೈಕರು. ಚೇಪೆಕಾಯಿ ಉಪ್ಪು ಖಾರ ಹಾಕೊಂಡ್ ತಿಂತಾ ಇದ್ದಿದ್ರೆ ಆಹಾ ಓ ಗುರು, ಸಖತ್ತಾಗಿರ್ತದೆ. ಹೋಗಿ ದೇವಸ್ಥಾನಕ್ಕೆ ಹೋಗಿ ತಲೆವ ನೋಡ್ದಿರ ಇದ್ದಂಗೆ ಓದ್ತಾ ಅವನೇ. ಸರ್ ನಾವು ನೋಡ್ದಿರ ಇದ್ದಂಗೆ ಹೊರಟ್ಬಿಡೋಣ. ನಾನು ರಾಂಗ್ ರೋಡಲ್ಲಿ ಹೋಗಿ ತಿರ್ಗಿಸ್ತಾ ಇದ್ದೀನಿ. ಯಾರ ನಮ್ಮನ್ನು ಬೈದ್ರೇನು ತಪ್ಪಿಲ್ಲ ಇವಾಗ, ಯಾಕಂದರೆ ನಾನು ಓದ್ತಾ ಇರತ್ತೆ ರಾಂಗ್ ರೋಡಲ್ಲ. ಆವಾಗ ಲೈಫಲ್ಲಿ ಒಂದು ರಾಂಗ್ ಟರ್ನ್ ಎತ್ತಿದ್ರೆ ಅದ ನಮ್ಗೆ ಬೆಸ್ಟ್ ಅನ್ಸತ್ತೆ. ಇದು ಹೊಸ ಇವಾಗ ರೀಸೆಂಟಾಗಿ ಮಾಡಿರೋದು ನಮ್ಮೂರಲ್ಲಿ, ಔಟರ್ ರಿಂಗ್ ರೋಡ್ ಅಂತೆ. ನನ್ ಕನಸ್ದಂಗೆ ಈ ರೋಡ್ ಹಾಕಿರತ್ತೆ ಇವ್ರು ಔಟರ್ ರಿಂಗ್ ರೋಡ್ಗ. ಆ ಕಡೆ ಮಾಲೂರ್ ಮೇಲೆ ಕೊಟ್ಟಿದ್ದೀರ ಅಂದ್ರೆ ಯೂಸ್ ಆಗೋಗ್ಬಿರು. ಈ ರೋಡ್ ನನ್ ಕನಸ್ದಂಗೆ ಇದೇನು ಅಷ್ಟು ಜಾಸ್ತಿ ವೆಹಿಕಲ್ಸ್ ಓಡಾಡಲ್ಲ ಈ ರೋಡಲ್ಲಿ ಹೇಳ್ಬೇಕಂದ್ರೆ. ಅದೇ ಆ ರೋಡ್ ಅಂದ್ರೆ ಗುರು ಮಾಲೂರ್ ಬಾಗ್ಲೂರ್ ನಿಂಕ ಹಂಗೇನ ಔಟರ್ ರಿಂಗ್ ರೋಡ್ ಕೊಟ್ಟಿದ್ರು ಅಂದ್ರೆ ಹೆವಿ ಗಾಡಿಗಳು ಓಡಾಡಿರಕ್ಕೋ. ಬಟ್ ಈ ರೋಡ್ ನಮ್ ನೋಡ್ರಿ ಇಲ್ಲಿ ಖಾಲಿಗ ಐತೆ ನೋಡ್ರಿ, ನೀವೇ ನೋಡ್ರಿ ರೋಡು. ನಿಮ್ಗೂ ಯಾರ್ಕನ ಚೇಪೆಕಾಯಿ ಉಪ್ಪು ಖಾರ ಹಾಕಂತ ತಿಂದ್ರೆ ಹೆಂಗಿರ್ತೈತೆ ಅನ್ನೋದು ಸ್ವಲ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಮ್ಗಂತೂ ಚೇಪೆಕಾಯಿ ಉಪ್ಪು ಖಾರ ಹಾಕೊಟ್ಟು ತಿಂತಾ ಇದ್ರೆ ಫುಲ್ ಸ್ವರ್ಗ ಗುರು ಅದು. ಹೇಳ್ಕೊಳಕ್ಕಾಗಲ್ಲ ಅದು. ಆ ತರ ಒಂಥರ ಹ್ಯಾಪಿನೆಸ್ ಅದು. ಗೋವಾನಲ್ಲಿ ಬಂದ್ಬಿಟ್ಟು ಚೇಪೆಕಾಯಲ್ಲಿ ನಮ್ಗೆ ಬೇಕಾಗಿರೋ ಫೈಬರ್ ಜಾಸ್ತಿ ಇರೋ ಫ್ರೂಟ್ ಅಂತಾಗ್ರು. ಟಿಫನ್ ಟೈಮು ಇಲ್ಲ ನಾವು ಏನೇನೋ ಒಂದು ಹೆವಿ ಮೀಲ್ಸ್ ತಿಂದಾಗ ಒಂದ್ ಚೇಪೆಕಾಯಿ ಅದ್ರ ಜೊತೆ ಒಂದ್ ಚೇಪೆಕಾಯಿ ತಿನ್ಬಿಟ್ರೆ ನಮ್ ಡೈಜೆಷನ್ ಎಲ್ಲ ಚೆನ್ನಾಗಿ ಆಗ್ಬಿಡ್ತೈತೆ. ಇಲ್ಲಿ ಯಾವ್ದು ಆಂಜನೇಯ ದೇವಸ್ಥಾನ ಹೊಸದಾಗತ್ತೆ. ಜೈ ಶ್ರೀರಾಮ್ ಶ್ರೀ ವೀರ ಆಂಜನೇಯ ಟೆಂಪಲ್ ಕುಂಭ ಅಭಿಷೇಕಂ. ಹೊಸ ದೇವಸ್ಥಾನ ಯಾವ್ದೋ ಓಪನ್ ಆಗೈತೆ ಗುರು, ಆಂಜನೇಯ ದೇವಸ್ಥಾನ. ಜೈ ಶ್ರೀರಾಮ್.
ಹೋದ್ರೆ ಟಿಫನ್ ಗಿಫನ್ ಅನ್ನ ಹಾಕ್ತಾರೇನೋ. ಅವು ಗುರು, ಅವು ನೋಡ್ರಿ ಗುರು, ಒಳ್ಳೆ ಅವು ಓದ್ತಾ ಅದೇ ಹಾಕ್ತಾರೇನೋ. ಅವು ಗುರು, ಅವು ನೋಡ್ರಿ ಗುರು, ಒಳ್ಳೆ ಅವು ಓದ್ತಾ ಅದೇ ತೋರಿಸ್ನಾ. ಅವು ಗುರು ಸರ ನಾವು ಹೇಳ್ತಲ್ಲ ಗುರು, ಆಯನ್ನ ನಿಲ್ಸ್ಕೊಂಡ್ಬಿಟ್ಟವನ ಗುರು. ಅವು ನೋಡಿ ಸ್ವಾಮಿ, ಇವತ್ತೆಲ್ಲ ಈ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನಾನು ಅವದೇ ನೋಡ್ತಾ ಇದ್ದಿದ್ರು. ನನ್ಗೆ ಗೊತ್ತಿತ್ತು ಇವತ್ತು ನಾನು ಪಕ್ಕ ಅವನ್ ನೋಡ್ತೀನಿ ಅಂತ. ಸ್ವಾಮಿ ಸೈಕು, ಆಯನ್ನ ನಿಲ್ಸ್ಕೊಂಡ್ಬಿಟ್ಟವ್ರೆ. ಅವ್ ಅಡ್ಡ ಬಂದ್ರೆ ಹೋಗ್ಕೊಡ್ತಿದ್ರು, ಅದಕ್ಕೆ ನಾನು ನಿಲ್ಸ್ಕೊಂಡ್ಬಿಟ್ಟೆ. ಏನೋ ಫುಲ್ ಮೈ ಕಡೆ ಸ್ವಾಮಿ ಸೈಕಪ್ಪ. ಸ್ವಾಮಿ ಈ ಅಣ್ಣ ಏನೋ ಆಗಿಲ್ಲ ಅಂದ್ರೆ ನಮ್ ಲೈವಲ್ಲಿ ಹಾವು ಕಾಣಿಸಿರೋ ಗುರು. ಅಪ್ಪ ಈ ರೋಡಲ್ಲಿ ಬರೋವಾಗೆಲ್ಲ ನನ್ ಮ್ಯಾಕ್ಸಿಮಮ್ ಬ್ಲಾಗ್ ಮಾಡೋ ಟೈಮಲ್ಲಿ ನನಗೆ ಹಾವು ಕಾಣಿಸ್ತೈತೆ ಗುರು. ಸೈಕ್ ಸ್ವಾಮಿ, ನನಗೆ ಹಾವು ಅಂದ್ರೆ ಸರಾನ್ ಭಯ ಗುರು. ಅಲ್ಲಿ ಹಾವು ಇತ್ತಾಗ್ಲೇ ನಾನು 2-3 ಕಿಲೋಮೀಟರ್ ಓಡೋಗ್ ಬರ್ತೀನಿ. ಇದಕ್ ಮುಂಚೆ ಒಂದ್ಸರಿ ಏನಾಗೈತೆ ಅಂದ್ರೆ, ಹಾವು ಅಡ್ಡ ಬಂದ್ಬಿಟ್ಟು ಗುರು, ಹಾವು ಅಷ್ಟು ದೂರದಲ್ಲಿ ಐತೆ ಗುರು, ನಾನು ಇಲ್ಲೇ ಬ್ರೇಕ್ ಆಗಿ ಬಿಡೋಗಿದ್ದೀನಿ ಗುರು, ಫುಲ್ ಪಲ್ಟಿ ಹಾಕ್ಬಿಟ್ಟಿದ್ದೀನಿ. ಹಾವು ಅಂದ್ರೆ ನಂಗೆ ಸರಾನ್ ಒಂಥರ ಭಯ ಗುರು. ಆಂಜನೇಯನ ದೇವಸ್ಥಾನಕ್ಕೆ ಹೋಗೋವಾಗ ನಮ್ಗೆ ಹಾವು ಅಡ್ಡ ಬಂದೈತೆ ಸ್ವಾಮಿ. ಅದ್ ಬಾಕಿ ಬಂದು ಅಡ್ಡ ಅಂದ್ರೆ ಈ ಕಡೆ ಬಂದು ಆ ಕಡೆ ಹೋಗ್ಬೇಕು, ನಮಗ್ ಬಂದ್ಬಿಟ್ಟು ಇಲ್ಲಿಂಕ ಬಂದು ಅಲ್ಲಿಗೆ ಹೊರಟ್ಬಿಡ್ತು ಹಾವು. ಅಂದ್ರೆ ಗುರು, ಇವಾಗ ನಾಗರಾವ್ ಹಿಡಿಯೋರೆಲ್ಲ ಜಾಸ್ತಿ ಜನ ಅಸಾಲ್ಟ್ ಆಗಿ ಹಿಡಿತಾರೆ ಗುರು. ಅದು ನಮ್ಗ ಹಾವು ನೋಡಿದ್ರೆ ಭಯ. ಅಂದ್ರೆ ಅವ್ರು ಹಾವು ಹಿಡಿಯೋರು, ನಾಗರಾವ್ ಅಂದ್ರೆ ಅವ್ರು ಅಸಾಲ್ಟ್ ಆಗಿ ಒಳ್ಳೆ ಕೋಳಿ ಹಿಡ್ದಂಗ್ ಹಿಡ್ಕೊಂಡ್ಬಿಡ್ತಾರೆ ಅವರು. ಕೋಳಿ ಹಿಡ್ದಂಗ್ ಹಿಡ್ದು ಬಾಕ್ಸಲ್ಲಿ ಹಾಕ್ಬಿಡ್ತಾರ ಸ್ವಾಮಿ. ಅದು ಏನ್ ಧೈರ್ಯನೋ, ಅದು ಏನೋ ಜನರು ಸ್ವಾಮಿ. ನಮ್ಮಕ್ಕಂತೂ ನಿಕ್ಕರಲ್ಲೇ ಇಟ್ಕೊಂಡ್ಬಿಡ್ತೀರಿ ಗುರು ನಾವು. ಹಾವು ನೋಡಿದ್ರೆ ನಮ್ಗೆ ಅಷ್ಟು ಭಯ ಸ್ವಾಮಿ. ಅದು ನಾಗರಾವ್ ಇದಾರೆ ಗುರು, ಅದು ಏನ್ ಸುಮ್ಮನೆ ಅಪ್ಪ ಕೋಬ್ರ ಅಂತೂ. ಆ ನನ್ನ ಗಾಡಿನಲ್ಲಿ ನೋಡ್ಬಿಟ್ಟು ಹಂಗೆ ರಿಟರ್ನ್ ಹೊರಟ್ಬಿಡ್ತೀವಿ. ಆವದು ಸೈಕ್ ಒಂಥರ. ಓ ಗುರು, ನಾನೇನೋ ಇದ್ದಿದ್ ನಂಬಿದ್ರೆ ಆಗಲ್ಲ. ಊರಲ್ಲೆಲ್ಲ ಹೋಗಿ ಅವ್ರ ಫ್ರೆಂಡ್ಸ್ಗೆಲ್ಲ, ನಾನು ನಮ್ ದಾನಿ ನಾವ್ ಹೋಗೋ ಅವ್ರು ನೋಡಿದ್ರು, ದೊಡ್ಡ ಅಲ್ಲಿ ಚಿಕ್ಕದಾಗಿರೋದು. ನೀವ್ ಹೇಳೋ ಕತೆ ನೋಡಿದ್ರೆ ಅಷ್ಟು ದೊಡ್ಡದು ಹಾವು ನಾವು ಇದ್ದೇವರೆಗೂ ಯಾರು ನೋಡಿರಲ್ಲ. ಅದು ರೋಡ್ ಕ್ರಾಸ್ ಮಾಡಕ್ಕೆ 3-4 ನಿಮಿಷ ಆಯ್ತು. ಅಷ್ಟು ದೊಡ್ಡದು ಹಂಗೆ ಹಿಂಗೆ ಅಂತ ಅವನು ಹೇಳ ತುಂಬಾ ಮಾತಾಗಿ ಕೇಳಿಸ್ಕೊಂಡ್ರೆ ಅವ್ನ ತಂದಾಸ್ನ ಹಂಗೆ. ಅಲ್ಲಿ ಒಂದು ಚಿಕ್ಕದಿದ್ರೇನು ಅವನ್ ಕೂಡ ಎಕ್ಸ್ಪ್ಲನೇಷನ್ ನೋಡಿದ್ರೆ ಅಂದ್ರೆ ಓಹೋ ಯಾವ್ದೋ ಸರಾನ್ ದೊಡ್ಡ ಹಾವು ಗುರು. ಓಹೋ ಸರಿ ಗುರು ಮೇಲೆ ಕರೆಕ್ಟು ಅನ್ಕೊಂಬೇಕು. ಯಾರೋ ಗೋಪಾಲ್ ನೋಡ, ಗೋಪಾಲ್ ಮುನಿ ಸೈಡ್ ಹೋಗ್ ಮುನಿ, ಏನ್ ಮುನಿ ಇದ? ಗೋಪಾಲ್ ಕ್ಯಾರೆ ಸೆಟು. ಸರಾನ್ ಸೈಕ್ ಹೋಗ್ರಿ ಗುರು ಸ್ವಾಮಿ. ಬೆಳಿಗ್ಗೆ ಇವತ್ತು ಎದ್ದಿದ ತಕ್ಷಣ ಗುರು ಫೇಸ್ಬುಕ್ ಸ್ಕ್ರಾಲ್ ಮಾಡ್ತಾ ಇದ್ರೆ ಫುಲ್ ಆವ್ಡ್ ವಿಡಿಯೋವೇ ಬರ್ತಾಯ್ತು. ಆ ಆವ್ಡ್ ವಿಡಿಯೋದ್ರಲ್ಲಿ ನೋಡಿದ್ದೆ ನಾನು. ನಾಗವನ್ನೆಲ್ಲ ಬಂದ್ಬಿಟ್ಟು ಅಸಾಲ್ಟ್ ಆಗಿ ಕೈಯಾಗಿ ಹಿಡ್ಕೊಂಡು ಅಸಾಲ್ಟ್ ಆಗಿ ಬಾಕ್ಸ್ ಹಾಕೊಂಡು ಹೋಗ್ತಾ ಇರ್ತಾರೆ ಗುರು. ಅದ್ಯಾರು ಕನ್ನಡದಲ್ಲಿ ಒಂದು ಹುಡುಗಿ ಅವಳೆ ಗುರು, ಆವ್ಡ್ ಹಿಡಿತಾನೆ. ಆ ಹುಡ್ಗಿನು ಅಯ್ಯೋ ಸ್ವಾಮಿ, ಆ ಹುಡ್ಗಿಗೆಲ್ಲ ಸರಾನ್ ಧೈರ್ಯ ಗುರು. ಒಂದ್ ಕಟ್ಟಾವು ಹಿಡಿತಾರೆ ಗುರು, ನೀರಾವ್ ಅಂತಾರಲ್ಲ, ಯಾವ ಕಚ್ಚಿದ್ರೇನು ಏನಾಗಲ್ಲ ಅಂತೆ. ಆ ಹುಡ್ಗಿನ ಯಾವ ಕಚ್ಬಿಡ್ತೈತೆ, ಕೈಯಲ್ಲಿ ಫುಲ್ ಬ್ಲಡ್ ಸೋರ್ತೈತೆ ಗುರು. ಎಲ್ಲರಮ್ಮ ಏನೇನು ಆತೈತೆ ನೋಡಮ್ಮ ಅಂತಾರ. ಏನಾಗಲ್ಲ, ಯಾವ ಕಚೇರಿ ಏನಾಗಲ್ಲ ಅಂತ ಅವ್ರಿಗೆ ಹೇಳ್ತಾರೆ ಸ್ವಾಮಿ. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಟೊಮೊಟ. ಇವರಾರ ಬಾಯ್ಸ್ ಏನೋ ಪ್ಲಾನ್ ಆಗ್ತಾವ್ರೆ. ಗೊತ್ತಾಗ ಕ್ಯಾಮ್ರಾನಲ್ಲಿ ಏನೋ ನೋಡಿ ಹೇಳ್ತಾವ್ರೆ ಹುಡುಗರು. ಬೆಳಿಗ್ಗೆನೆ ಒಳ್ಳೆ ಇದಾಯ್ತಲ್ಲ ಗುರು. ಬಟ್ ಅಂದ್ರೆ ನಮ್ ಮೈಂಡ್ ಅಲ್ಲಿ ನಮ್ಗೊಂದು ಆತೈತೆ ಅನ್ನೋದು ನಮ್ಗೆ ಮುಂಚೆನೆ ಅನಿಸ್ತೈತೆ ಗುರು. ನೇಚರೇ ನಮ್ಗೆ ಬಂದ್ಬಿಟ್ಟು ಸ್ವಲ್ಪ ಟಿಪ್ಸ್ ಕೊಡ್ತಾ ಇರ್ತೈತೆ. ನಿಂಗೆ ಈ ತರ ಆತೈತೆ, ಆ ತರ ಆತೈತೆ, ಈ ತರ ನೀನ್ ಬಿಟ್ಟು ಕೊಡ್ಕೊಡ್ದು, ನೀನ್ ಯಾವಾಗ ಬಿಟ್ಟು ಕೊಡ್ಬೇಕಂತ ನೇಚರ್ ಹೇಳ್ತೈತೆ, ಯಾವಾಗ ಬಿಟ್ಟು ಕೊಡ್ಕೊಡ್ದು ಅಂತ ಕೂಡ ನೇಚರೇ ಹೇಳ್ತೈತೆ ಗುರು. ನಮ್ಗ
ಒಳ್ಳೆ ಇದಾಯ್ತು ಹೋಗ್ರಿ, ಸೈಕ್ ಆಯ್ತು. ಗುರುವಿನ ಬೇರೆ ಏನು ಒಗನೇಕಲ್ಲು ಅಂತಾನೆ, ಒಗನೇಕಲ್ಗೆ ಹೋಗಿ ಒಂದು ಬ್ಲಾಗ್ ಮಾಡೋಣ ನಿಮ್ಮಮ್ಮ. ಫಿಶ್ ಇರ್ತಾವೆ, ನಾನು ಫಿಶ್ ತಿನ್ಬೇಕು, ಮಸಾಜ್ ಮಾಡಿಸ್ಕೊಂಡ್ ಬರೋಣ ನಿಮ್ಮಮ್ಮ, ಅಲ್ಲಿಗೆ ಹೋಗೋಣ ನಿಮ್ಮಮ್ಮ, ಹಂಗಿದಾನಿಮ್ಮಮ್ಮ ಹಿಂಗಿದಾನಿಮ್ಮಮ್ಮ. ಓಹೋ ಇವನ್ ಹೇಳ ಕತೆ ಹೇಳಿಕ ಅವನ್ ಆರಾಮಾಗಿ ಸ್ಕೂಲ್ ಇಲ್ಲ ಅಂದ್ರೆ ಸಾಧ್ಯ ಅವಕ್ಕ ಹಿಡಿಯಕ್ಕಾಗಲ್ಲ, ಅವ್ನು ಎಗ್ರಾಡ್ಬಿಡತ್ತೆ. ಏನೋ ಒಂದ್ ಹೇಳೋ ಪುಲ್ ಮಾತುಗಳು ಅವ್ರ ಅಪ್ಪನ್ ಕೇಳ್ತಾ ಇರ್ತಾನೆ, ಅವ್ನು ಹೇಳೋ ಪುಲ್ ಮಾತುಗಳು ಯಾವಾಗ ನಾ ಒಂದ್ಸರಿ ರೆಕಾರ್ಡ್ ಮಾಡಿ ನೋಡ್ತೀನಿ ಬಂದ್ರೆ ಅವ್ನು ಹೇಳೋ ಪುಲ್ ಮಾತುಗಳು ಕೇಳ್ಬೇಕು ನೀವು. ಆಂಜನೇಯಂಗೆ ಜೈ ಅಂದು ಬಿಡಿ, ಆಂಜನೇಯಂಗೆ ಜೈ ಅಂದು ಬಿಡಿ. ದೇವ ಹೋಗ್ತಾ ಇರೋ ರೋಡ್ ಆಂಜನೇಯನ್ ದೇವಸ್ಥಾನಕ್ಕ. ನಾನು ಆಂಜನೇಯನ್ ದೇವಸ್ಥಾನಕ್ಕ ಹತ್ರ ನಾನೊಂದು 3 to 4 years ಸಾಟರ್ಡೆ ಆದ್ರೆ ಬಂದ್ಬಿಡ್ತೀನಿ ಗುರು. ಮುಂಚೆ ಎಲ್ಲ ಬಂದ್ಬೇಕು, ಡೈಲಿ ಸ್ಟೇಟಸ್ ಹಾಕ್ಬಿಡೇನೆ ಸಾಟರ್ಡೆ. ನನ್ಗೆ ಏನೋ ಒಂಥರ ಬೇಜಾರ್ಕ. ಬಟ್ ಇದ್ರಲ್ಲಿ ಏನಂದ್ರೆ ನಾನು ಸ್ಟೇಟಸ್ ಹಾಕಿರೋದ್ ನೋಡಿ ನಮ್ಮ ಹುಡುಗರೆ 3-4 ಜನ ಅವರು ಸಾಟರ್ಡೆ ಆದ್ರೆ ದೇವಸ್ಥಾನಕ್ಕೆ ಹೋಗತ್ತೆ, ಆ ತರ ಒಂದು ಹ್ಯಾಬಿಟ್ ಮಾಡ್ಕೊಂಡವ್ರೆ. ಅದು ಒಂಥರ ಗ್ರೇಟ್ ಅನಿಸ್ತೈತೆ. ನಮ್ಗಿಂತ ಡಿವೋಷನಲ್ ಅದೆಲ್ಲ ಇರ್ಬೇಕು. ಇವಾಗ ನಾವ್ ಹೋಗೋದ್ ಬಂದ್ಬಿಟ್ಟು ಇದನ್ನು ತಮಿಳ್ನಾಡ್ಕ ಕರ್ನಾಟಕಕ್ಕ ಕಲ್ದಾರಿ ಅಂತಾರೆ ಗುರು. ಇದು ಕಲ್ದಾರಿ, ಇದು ಯಾಕೆ ಕಲ್ದಾರಿ ಅಂತಾರೆ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿಗಲ್ ಐಟಮ್ಸ್ ಎಲ್ಲ ಹಿಂಗೆ ಎತ್ಕೊಂಬರ್ತಾರೆ. ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇವಾಗ ರೀಸೆಂಟ್ ಆಗಿ ಇದು ಹಾಕವ್ರೆ ನೆಲ್ಲೂರು ಪೊಲೀಸ್ ಸ್ಟೇಷನ್ ಅಂತ. ಇದ್ರಕ್ ಮುಂಚೆ ಇದು ಇರಿಲ್ಲ, ಬಟ್ ಇಲ್ಲಿ ಇದ್ರೇನೆ ಯಾರು ಪೊಲೀಸರು ಇರಲ್ಲ, ಯಾರು ಯಾವಾಗೋ ಒಂದೊಂದ್ಸರಿ ಇರ್ತಾರೆ ನೋಡ್ರಿ. ಇದೇ ಬಂದ್ಬಿಟ್ಟು ಆ ದಾರಿ ಕಲ್ದಾರಿ. ಮ್ಯಾಕ್ಸಿಮಮ್ ನೀವು ನೋಡಿದ್ರೆ ಅಂದ್ರೆ ಇಂದು ಇಂಟರ್ ಸ್ಟೇಟ್ಸ್ ಕನೆಕ್ಟ್ ಆಗ್ತೈತೆ ನೋಡ್ರಿ ರೋಡ್. ಆ ರೋಡ್ಸ್ ಬಂದ್ಬಿಟ್ಟು ನೀವು ಯಾವಾಗ ಅಬ್ಸರ್ವ್ ಮಾಡ್ರಿ, ರೋಡ್ ಬಂದ್ಬಿಟ್ಟು ಚೆನ್ನಾಗೇ ಇರಲ್ಲ, ಡ್ಯಾಮೇಜ್ ಆಗೇ ಇರ್ತೈತೆ ರೋಡ್. ಯಾಕಂದ್ರೆ ಯಾರು ಸ್ಕ್ಯಾನ್ ಮಾಡ್ಕೊಳಕ್ ಹೋಗಲ್ಲ, ಆ ರೋಡ್ ಬಂದ್ಬಿಟ್ಟು ಅವಸರ ಇಲ್ಲ ಅನ್ಕಂತಾರೆ. ಬಟ್ ಈ ರೋಡ್ ಏನ್ ಅವಸರ ಅಂದ್ರೆ ಈ 2 ವಿಲೇಜಸ್ ಇರ್ತೈತೆ ನೋಡ್ರಿ, ಈ 2 ವಿಲೇಜಸ್ ರಿಲೇಷನ್ಸ್ ಬೆಳ್ಸಕ್ ರೋಡ್ ಚೆನ್ನಾಗಿರ್ಲಿ ಚೆನ್ನಾಗಿಲ್ದಿರೋ ಇರ್ಲಿ, ಬಟ್ ಅವ್ರ ರಿಲೇಷನ್ಶಿಪ್ ಚೆನ್ನಾಗಿರ್ತೈತೆ. ಅಣ್ಣ ಸ್ವಲ್ಪ ಸೈಡ್ ಕೊಡೋಣ, ಆರಾಮ್ಸೆ ಹೊರಟ್ಬಿಡ್ತೀನಿ ನಾನು, ಹಂಗಾತೈತೆ ಗುರು. ಇಲ್ಲಿ ಬಿಡ್ರಿ, ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ರೋಡ್ ನೋಡಿರ್ ಬನ್ರಿ, ಎಷ್ಟು ವರ್ಷದಾಗ ಇರ್ತೈತೆ ಅಂದ್ರೆ ರೋಡ್. ಅಪ್ಪ ಆ ದಿನಲ್ಲಿ ಎತ್ತಿ ಕುಕ್ಕಿ ನನ್ಕೊಂಥರ ಸೈಕ್ ಆಗ್ಬಿಡ್ತೈತೆ ಗುರು, ಟೆನ್ಷನ್ ಆಗ್ಬಿಡ್ತೈತೆ ನನ್ಕ. ಫುಲ್ ರೆಡ್ ಸಾಯಿಲ್ ಕಲ್ಟಿವೇಶನ್ ಕಂಡ್ ಬಂದ್ರೇನೆ ರೆಡ್ ಸಾಯಿಲ್ ಅಂತೆ ಗುರು. ಅವ್ನು ನಮ್ ಸೇಟ್ ಇನ್ನೊಬ್ಬನ ಅವನು ಟೈಗರ್, ಅವನು ಅಗ್ರಿಕಲ್ಚರ್ ಅಂತಂದ್ರೆ ಅವನೊಬ್ಬ ಲಯನ್ ಅಂತ ಅವನೇ. ಅವ್ರಿಗೆಲ್ಲ ಫುಲ್ ಅಗ್ರಿಕಲ್ಚರಲ್ ಫುಲ್ ಹೆವಿ ನಾಲೆಜ್ ಐತೆ ಗುರು ಅವನ್ಗೆಲ್ಲ, ಒಂದ್ ಹುಡುಗನ್ಗೆಲ್ಲ. ನೆಕ್ಸ್ಟ್ ನಾವೇನೋ ಗ್ರೀನ್ ಹೌಸ್ ಬ್ಲಾಗ್ ಮಾಡೋಣ ಅಂತಿದ್ದೀರಿ. ಗ್ರೀನ್ ಹೌಸ್ ಅಲ್ಲಿ ಏನ್ ಕ್ರಾಪ್ ಕಲ್ಟಿವೇಶನ್ ಆತೈತೆ, ಹೆಂಗ್ ಮಾಡತ್ತು, ಎಷ್ಟು ಪ್ರಾಫಿಟ್, ಎಷ್ಟು ಖರ್ಚಾತೈತೆ, ಎಷ್ಟು ರೆವೆನ್ಯೂ ಜನರೇಟ್ ಮಾಡ್ತೈತೆ ಅನ್ನೋದು ನೆಕ್ಸ್ಟ್ ಬ್ಲಾಗ್. ನಿಮ್ಗೆ ಯಾರ್ಕನ ಬೇಕಂದ್ರೆ ಬಂದ್ರೆ ಅಗ್ರಿಕಲ್ಚರಲ್ ಒಬ್ಬ ಎಕ್ಸ್ಪರ್ಟ್ ಅವನೇ, ಅವ್ನ್ ಹೋಗಿರಿದ್ರೆ ನಮ್ಗ ನಾಲೆಜ್ ಬರ್ತೈತೆ. ಆ ತರ ಬ್ಲಾಗ್ ಕೂಡ ಹಾಕೋಣ ಬಂದ್ರೆ. ನೆಕ್ಸ್ಟ್ ನಾನು ಕನ್ಸಿಡರ್ ಫ್ಯೂಚರ್ ಎಲ್ಲ ಬಂದ್ಬಿಟ್ಟು ಅಗ್ರಿಕಲ್ಚರ್ಗಾಗಿರು, ಫ್ಯೂಚರೇ ಅಗ್ರಿಕಲ್ಚರ್ಗ. ನೆಕ್ಸ್ಟ್ ನೋಡ್ಕೊಂಡ್ಬಿಡ್ರಿ ನೀವು ಬೇಕಂದ್ರೆ ಮ್ಯಾಕ್ಸಿಮಮ್ ನನ್ ಕನ್ಸಿಡರ್ ಒಂದು 5 to 6 years ಗುರು. ಆಮೇಲೆ ಅಗ್ರಿಕಲ್ಚರ್ ಎಲ್ಲ ನೋಡ್ಕೊಂಡ್ಬಿಡ್ರಿ. IT ಏನ್ ಗುರು, IT ಗುರು ಅಗ್ರಿಕಲ್ಚರ್ ಮಾಡೋ ಮುಂದೆ. ಬಟ್ ಅಗ್ರಿಕಲ್ಚರ್ ಮಾಡೋಕ್ಕೂ ಅಷ್ಟೇ ನಮ್ಗೆ ಇನ್ವೆಸ್ಟ್ಮೆಂಟ್ ಇರಬೇಕು ನೋಡ್ರಿ. ರೋಡ್ ಹೇಳಿದ್ನಲ್ಲ ನಾನು, ನೋಡ್ರಿ ಇಲ್ಲಿ ಹೆಂಗೈತೆ ರೋಡ್ ಖರಾಬ. ಕಟ್ ಮೇಲೆ ಹೋಗ್ಬೇಕು ಬನ್ರಿ. ಇನ್ನ ನಾವು ಟೋಟಲ್ ಆಗಿ 2 ಕಟ್ಟು ದಾಟಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ. ನೀವು ಕೇಳ್ಬೋದು ಏನ್ ಆಂಜನೇಯನ ದೇವಸ್ಥಾನ ಈಗ ಮುಂಗೂರಾಗಿ ಇಲ್ದಿರೋ ಇರತ್ತ ಅಂತ. ಏನೋ ನಾನು ಇಲ್ಲಿಗೆ ಬಂದು ಒಂಥರ ನಮಗ್ ಸೆಟ್ ಆಗೈತೆ, ಬರ್ತೀನಿ ಸಾಟರ್ಡೆ ಒಬ್ಬನೇ ಬಂದ್ಬಿಡ್ತೀನಿ ಗುರು. ಮ್ಯಾಕ್ಸಿಮಮ್ ಇವಾಗ ನಮ್ಗ ಗೋಪಾಲ್ ಪೆಂದಾಸ್ ಗುರು ಇದ್ರದ, ಹಂಗಿಲ್ಲ ಅಂದ್ರೆ ಯಾರು ಇಲ್ಲ ಅಂದ್ರೆ ಯಾರೋ ಇನ್ ಕೇಸ್ ವಿಷ್ಣುವನ್ ಬಂದ್ರೆ ವಿಷ್ಣುವನ್ ಫೋನ್ ಹಾಕಂದ್ರೆ ಅವ್ನ್ ಕೇರಳ ನಿಂಕ ಬಂದ್ರೆ ಅವನು ಎತ್ತಾಕೊಂಡ್ ಬಂದ್ಬಿಡ್ತೀರಿ. ಹಂಗಿಲ್ಲ ಅಂದ್ರೆ ಒಬ್ಬನೇ ಗುರು, ಸೋಲೋ ರೈಡರ್ ದಾನಿ ಅಂದ್ರೆ.
ಮರಿದಿರೋ ವಿಡಿಯೋಕ್ಕೆಲ್ಲ ಜಾಸ್ತಿ ಜನ ವಿಡಿಯೋ ನೋಡ್ತಾ ಇದ್ದೀರಿ, ಪರವಾಗಿಲ್ಲ, ಒಳ್ಳೆ ರೀಚ್ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಿ. ಅದು ಮರಿದಿರೋ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಒಂದು ರೆಡ್ ಕಲರ್ ಆಗಿರ್ತೈತೆ, ರೆಡ್ ಕಲರ್ ಆಗಿ, ಆ ರೆಡ್ ಕಲರ್ ಮಾತ್ರ ನಮ್ಗೆ ಕೊಡ್ರಿ. ಆ ರೆಡ್ ಕಲರ್ ಬಂದ್ಬಿಟ್ಟು ಸಿಂಕ್ ಕಲರ್ ಆಗಿ ಮಾತಾಡ್ಬೇಕು. ಸಿಂಕ್ ಕಲರ್ ಮಾತ್ಬಿಟ್ರೆ ಅವಾಗ ಹುಡುಗರೆಲ್ಲ ಟಕ್ ಟಕ್ ತಂದ್ಬಿಡ್ತಾರೆ. ಸಿಂಕ್ ಕಲರ್, ಇಟ್ಸ್ ಅನ್ ಸಿಂಕ್ ಕಲರ್. ನೋಡ್ರಿ ಕಟ್ ಮೇಲೆ ಹೋಗ್ಬೇಕು, ಕಟ್ ರೋಡ್ ಇದೆ. ಹೆವಿ ಖರಾಬ್ ರೋಡ್ ಬರಬೇಕು ಸ್ವಾಮಿ, ಏನು ಕಟ್ ನೋಡ್ರಿ. ಮ್ಯಾಕ್ಸಿಮಮ್ ರೋಡ್ ನೋಡ್ರಿ, ನಾನು ಹೇಳಿದ್ನಲ್ಲ ಹಿಂಗೆ ಇರ್ತೈತೆ. ನೈಟ್ ಟೈಮ್ ಎಲ್ಲ ಈ ರೋಡ್ ಬಂದ್ಬಿಟ್ಟು ನೋಡ್ತಾರ್ರಿ. ನೈಟ್ ಟೈಮ್ ಮ್ಯಾಕ್ಸಿಮಮ್ ಯಾರೇ ಆಗ್ಲಿ, ಸಿಂಗಲ್ ಆಗಿ ಬರ್ಲಿ, ಇಲ್ಲ ಕಪಲ್ಸ್ ಬರ್ಲಿ, ಇಲ್ಲ ಫ್ಯಾಮಿಲಿ ಬರ್ಲಿ, ಮ್ಯಾಕ್ಸಿಮಮ್ ಈ ರೋಡ್ ಅವಾಯ್ಡ್ ಮಾಡ್ಕೊಂಡ್ರಿ ಇವರು ನೈಟ್ ಟೈಮ್ ಬರೋವಾಗ. ಯಾಕಂದ್ರೆ ಈ ರೋಡ್ ಸರಿ ಇಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಈ ರೋಡ್ ಸರಿ ಇಲ್ಲ ಅಂದ್ರು. ನನಗ್ ಗೊತ್ತಿದ್ದಂಗೆ ಈ ರೋಡಲ್ಲೆಲ್ಲ ಬಂದ್ಬಿಟ್ಟು ಕಳ್ತಾನ, ಲೇಡೀಸ್ ಎಲ್ಲ ಒಬ್ಬೊಬ್ರೆ ಬರೋ ಚೈನ್ ಕಿತ್ಕೊಳತು, ಕಳ್ಸತ್ತು, ಆ ತರ ಎಲ್ಲ ಆಗ್ತೈತೆ. ನೈಟ್ ಟೈಮ್ ಈ ರೋಡ್ ಅವಾಯ್ಡ್ ಮಾಡ್ತಾರ್ರಿ, ಬರಕ್ ಹೋಗ್ಬಾರ್ರಿ. ಇವಾಗ ನೋಡ್ರಿ ಇವರು ಯಾರು ಇಲ್ಲ ಈ ರೋಡಲ್ಲಿ. ನಿಮ್ಗೆ ಗೊತ್ತಿರ್ತೈತಿ ರೋಡಲ್ಲಿ ಹಿಂಗೆಲ್ಲ ಇದ್ರೆ ಇಲ್ಲಿ ಯಾರು ಇಬ್ರು ಮೂವರು ಅಡ್ಡ ಹಾಕಿಲ್ಲ, ಅಟ್ಲೀಸ್ಟ್ ಒಂದು ಕಲ್ಲು ಅಡ್ಡ ಹಾಕ್ರಿ. ಕಲ್ಲು ಅಡ್ಡ ಹಾಕಿದ್ರೆ ಈ ಕಡೆ ಗಾಡಿ ಕೂಡ ಹೋಗಕ್ಕಾಗಲ್ಲ. ಗಾಡಿನ ಕೂಡ ನೀವು ಹೋಗ್ಬೋದು ಅಂತಾರ್ರಿ. ಇನ್ ಕೇಸ್ ಸ್ವಲ್ಪ ಆ ಕಡೆ ಹೋದ್ರೂ ಬಿಡೋತೀರಾ, ಆರಾಮಾಗಿ ಅಲ್ಲಿ ಟಾಪ್ ಅಂಡ್ ಟಾಪ್ ಹೈವೇ ಐತೆ, ಹೈವೇನಲ್ಲಿ ಬಂದ್ಬಿಡ್ರಿ. ಮ್ಯಾಕ್ಸಿಮಮ್ ನೀವು ಎಲ್ಲಿಗೆ ಆಗ್ಲಿ ಟ್ರಾವೆಲ್ ಮಾಡಿದಾಗ ಈ ತರ ರೋಡ್ಸು ಅವಾಯ್ಡ್ ಮಾಡ್ಬಿಡ್ರಿ. ಲಾಸ್ಟ್ ಒಂದು 6 o'clock 6:30 ಒಳಗಡೆ ಬರೋ ಈ ರೋಡ್ ನೀವು ಪಾಸ್ ಆಗ್ತೀರಂದ್ರೆ ಆ ರೋಡಲ್ಲಿ ಟ್ರಾವೆಲ್ ಮಾಡ್ರಿ. ಇಲ್ಲಾಂದ್ರೆ ಅದರ್ ಆಪ್ಷನಲ್ ರೋಡ್ ಹುಡ್ಕೊಂಡ್ಬಿಡ್ರಿ. ಈ ತರ ರೋಡಲ್ಲಿ ಬಂದ್ಬಿಟ್ಟು ನೀವು ಜಾಸ್ತಿ ಟ್ರಾವೆಲ್ ಮಾಡಕ್ ಹೋಗ್ಬೇಡ್ರಿ, ನನ್ನ ಒಪಿನಿಯನ್. ಫೈನಲ್ ಆಗಿ ನಾವು ಬಂದ್ಬಿಟ್ರೆ ಆಂಜನೇಯನ ದೇವಸ್ಥಾನ ಹತ್ರ ಬಂದು ಗಾಡಿ ನಿಲ್ಲಿಸ್ಬಿಟ್ಟು, ಇಲ್ಲಿ ನೋಡಿ ಇದ ಬಂದ್ಬಿಟ್ಟು ಆಂಜನೇಯನ ದೇವಸ್ಥಾನ ಎಂಟ್ರೆನ್ಸು. ಇಲ್ಲಿ ಸ್ಟೆಪ್ಸ್ ಇರ್ತೈತೆ, ಸ್ಟೆಪ್ಸಲ್ಲಿ ಎಕ್ಬಿಟ್ಟು ಹೋಗ್ಬೇಕು ಆಂಜನೇಯನ ದೇವಸ್ಥಾನಕ್ಕೆ ಎಂಟ್ರೆನ್ಸು. ಯಾರೋ ಒಂದು ಆಂಟಿ ಪೂಜೆ ಮಾಡಿಸ್ತಾವ್ರೆ, ಎಲ್ಲ ಏನೋ ಪೂಜೆ ಒಂದು ಮಾಡಿಸ್ತಾವ್ರೆ, ಏನು ಪೂಜೆ ಅಂತ ಗೊತ್ತಿಲ್ಲ. ನೋಡ್ರಿ ನಿಮ್ಗೆ ಇವಾಗ ಆಂಜನೇಯನ ನೋಡಿಸ್ತೀನಿ. ಎಲ್ಲ ಆಂಜನೇಯನ್ಗೊಂದು ನಮಸ್ಕಾರ ಹಾಕೊಂಬಿಡ್ರಿ. ಇದೇ ನಾವು ಬಂದಿರೋ ಆಂಜನೇಯನ ದೇವಸ್ಥಾನ. ಇದು ಬಂದ್ಬಿಟ್ಟು ಬಿಲ್ಲಾಪುರದ ಹತ್ರ ಇರೋದು. ಹೆಣ್ಣು ಯಾರೋ ಒಬ್ರು ಬಂದು ಅರ್ಚನಾ ಮಾಡಿಸ್ತಾವ್ರೆ. ನಿಮಗೂ ಏನಾನ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಿಸ್ಬೇಕಂದ್ರೆ, ಇಲ್ಲಿ ಆಲ್ರೆಡಿ ನಿಮ್ಗೆ ಅನ್ನದಾನ ಅದು ಇದು ಏನು ಬೇಕು ಮಾಡಿಸ್ಬೇಕಂದ್ರೂ ಇಲ್ಲೊಂದು ಹುಡುಗ ಇರ್ತಾನೆ, ಆ ಹುಡುಗನ ಕಾಂಟ್ಯಾಕ್ಟ್ ಮಾಡ್ಕರ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ.